ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗವಿಶ್ರೀ ಟಿಟಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಡೆಸಿದಂತಹ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಡೆಮೋ ಆಯ್ಕೆ ಏನಿತ್ತು, ಅದು ಸೆಲೆಕ್ಟ್ ಆದ್ಮೇಲೆ ಇವಾಗ ವಾಟ್ ನೆಕ್ಸ್ಟ್ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಮತ್ತೆ ಟಿಪ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಕ್ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಡೆಮೋದಲ್ಲಿ ಸೆಲೆಕ್ಟ್ ಆಗಿ 1:1 ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಪ್ರಕಟ ಆಗೈತಿ, ಆ ಅಭ್ಯರ್ಥಿಗಳಿಗೆ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ಒಂದು ಕಿವಿ ಮಾತಂತಾನೆ ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ನಾನು ಸಹ ಎಕ್ಸಾಮ್ ಬರ್ತಿದ್ದೆ. ಅದೇ ರೀತಿಯಾಗಿ ಡೆಮೋ ಕೂಡ ನನ್ಗೆ ಕೊಡಿ ಅಂತ ಕಾಲ್ ಬಂತು. ಡೆಮೋದಲ್ಲಿಯೂ ಸಹ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ನಿನ್ನೆ ತಾನೇ ಕಾಲ್ ಬಂತು. ಸೊ ಏನ್ ಇಲ್ಲಿ ಹೇಳೋದಂತಂದ್ರೆ, ಇದು ಒಂಥರ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಅಲ್ಲಿ ಸ್ಯಾಲರಿ ಮೆನ್ಷನ್ ಮಾಡಿದ್ದು 16,500 ಅಂತ ಮೆನ್ಷನ್ ಮಾಡಿದ್ರು ಫಾರ್ ಎ ಟೀಚರ್ಸ್, ಅಂಡ್ ಫಾರ್ ಲೆಕ್ಚರರ್ಸ್ ಇಟ್ ಈಸ್ 18,000 ಅಂತ ಮೆನ್ಷನ್ ಆಗಿತ್ತು. ಆದ್ರೆ ಇವಾಗ ಹೇಳ್ತಿರೋ ಪ್ರಕಾರ ಮೌಲಾನಾ ಆಜಾದ್ ಅಂತ ಶಾಲೆಗಳು, ಆ ಒಂದು ವಸತಿ ರಹಿತವಾಗಿರುವಂತಹ ಶಾಲೆಗಳಲ್ಲಿ ಸ್ಯಾಲರಿ ಬಂದು 12,500 ಇದೆ ಅಂತೆ. ಅದೇ ಮುರಾರ್ಜಿ ವಸತಿ ನಿಲಯಗಳಲ್ಲಿ ಸ್ಯಾಲರಿ 16,500 ಅಂತ ಹೇಳ್ತಿದ್ದಾರೆ. ಅದು ಇವಾಗ 1:1 ಲಿಸ್ಟ್ ಪ್ರಕಟ ಆದ್ಮೇಲೆ ಕ್ಲಾರಿಟಿನ ಕೊಡ್ತಿದ್ದಾರೆ. ಆದ್ರೆ ಮುಂಚೆ ನೋಟಿಫಿಕೇಶನ್ ಅಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇರ್ಲಿಲ್ಲ. ಸೊ ಇನ್ನೂ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ಮುರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿದಾವಲ್ಲ, ಅಲ್ಲಿ ಶಾಲಾ ಅವಧಿ ಮುಗಿದ ನಂತರವೂ ಸಹ ಸಾಯಂಕಾಲ ಮತ್ತೆ ಟ್ಯೂಷನ್ಸ್ ನ ತಗೊಳ್ಬೇಕಾಗುತ್ತೆ ಮಕ್ಕಳಿಗೆ. ಇದು ಹೆಚ್ಚುವರಿಯಾಗಿ ಶಿಕ್ಷಕರ ಮೇಲೆ ಒಂದು ಸ್ಟ್ರೆಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ತುಂಬಾನೇ ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ಬೋದು ಅಥವಾ ಸ್ಯಾಲರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಸೊ ಯಾರಿಗೆಲ್ಲ ಫೈನಾನ್ಷಿಯಲಿ ತುಂಬಾನೇ ನೆಸೆಸಿಟಿ ಇದೆ, ಹೋಗ್ಲೇಬೇಕು ಅನ್ನೋವಂಥವ್ರು ಜಾಯಿನ್ ಆಗಿ ಅಂತ ಹೇಳ್ತೀನಿ. ಅಥವಾ ನಮ್ಗೆ ಬೇರೆ ಆಪ್ಷನ್ಸ್ ಇದಾವು, ಬೆಟರ್ ಆಪರ್ಚುನಿಟೀಸ್ ಇದಾವು, ಬೆಟರ್ ಚಾಯ್ಸಸ್ ಇದಾವ ಅಂತ ಹೇಳಿದ್ರೆ ಯೋಚನೆ ಮಾಡಿ ಜಾಯಿನ್ ಆಗಿ ಅಂತ ಹೇಳ್ತಾ, ಸೊ ಯಾರಿಗೆಲ್ಲ ಇದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ಸ್ ಮೂಲಕ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.